ಹಾಯ್, ನಾನು ಅಶು. ವೆಯ್ಟ್ ಲಾಸ್ಗಂತೂ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಮ್ಯಾಮ್. ಹೈ ಪ್ರೋಟೀನ್ ರಾಗಿ ಮಾಲ್ಟ್. ಹಾಗೆ ನಾನು ನನ್ನ ಮಗುಗೂ ಕೂಡ ಕೊಡ್ತಾ ಇದ್ದೀನಿ. ನೀವು ಹೇಳಿರೋ ರೀತಿ ಬೆಲ್ಲದಲ್ಲಿ ಮಾಡಿ ಮಗುಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ತುಂಬ ಕಮೆಂಟ್ಸ್ ಮತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಆ ರೀತಿ ರಿವ್ಯೂಸ್ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ಇದು 1 ವರ್ಷದ ಮಗುವಿಂದ 80 ವರ್ಷದ ಅಜ್ಜಿವರೆಗೂ ಯಾರು ಬೇಕಾದರೂ ತೊಗೋಬೋದು. ಬಿ ಪಿ, ಶುಗರ್, ಥೈರಾಯ್ಡ್ ಹಾಗೆ ಮಂಡಿ ನೋವು ಇರೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಏರ್ ಫಾಲ್ ಇರೋರಿಗೆ ಹಾಗೆ ಸ್ಕಿನ್ನಲ್ಲಿ ಶೈನೆಸ್ ಇಲ್ಲದೆ ಇರೋರಿಗೆ ಇದು ತುಂಬ ಹೆಲ್ಪ್ ಮಾಡ್ತಾ ಇದೆ. ಶೈನ್ ಸಿಗ್ತಾ ಇದೆ, ಏರ್ ಫಾಲ್ ಕಮ್ಮಿ ಆಗ್ತಾ ಇದೆ, ಸ್ಕಿನ್ ಚೆನ್ನಾಗಿ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ಒಟ್ಟು 43 ಪದಾರ್ಥಗಳನ್ನ ಹಾಕಿ ಮಾಡಿರ್ತೀನಿ. ಅದರಲ್ಲಿ 8 ಥರ ಸಿರಿಧಾನ್ಯ ಹಾಕಿರ್ತೀವಿ, 20 ರಿಂದ 25 ಥರ ಕಾಳುಗಳನ್ನ ಹಾಕಿರ್ತೀವಿ. ಬಾಕಿದೆಲ್ಲನೂ ಕೂಡ ಸೀಡ್ಸ್ ಆಗಿರುತ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಆಗಿರುತ್ತೆ. ಇಷ್ಟನ್ನು ಕೂಡ ಹಾಕಿ ಮಾಡಿರ್ತೀವಿ. ಮತ್ತು ಇದರಲ್ಲಿ ಏನು ಬೆನಿಫಿಟ್ಸ್ ಅಂತ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಪ್ರತಿನಿತ್ಯ ನಾವು ಈ ರೀತಿ ಎಲ್ಲ ರೀತಿ ಕಾಳುಗಳನ್ನಂತೂ ತಿನ್ನಲ್ಲ. ಈ ರೀತಿ ಬೆಳಗ್ಗೆ ಟೈಮ್ 1 ಗ್ಲಾಸ್ ಗಂಜಿ ಮಾಡಿ ಕುಡಿದ್ರೆ ಸಾಕು. ಮಕ್ಕಳು ಕೊಡ್ತೀರಾ ಅಂತ ಅಂದರೆ ಬೆಲ್ಲದಲ್ಲಿ ಗಂಜಿ ರೀತಿ ಮಾಡಿ ಕೊಡಿ. ನೀವು ಕುಡಿತೀರಾ ಅಂತ ಅಂದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಗಂಜಿ ರೀತಿ ಮಾಡ್ಕೊಂಡು ಕುಡೀರಿ. ಅದಕ್ಕೆ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಅನುಕೂಲ, ವೆಯ್ಟ್ ಗೇನ್ ಮಾಡೋರಿಗೂ ಕೂಡ ಅನುಕೂಲ. ಇದು 2 in 1 ಪೌಡರ್ ಅಂತಲೇ ಹೇಳ್ಬೋದು. ವೆಯ್ಟ್ ಗೇನ್ ಮಾಡೋರು ನೀವು ಬೆಲ್ಲದಲ್ಲಿ ಮಾಡಿಕೊಂಡು ಕುಡಿಬೇಕು. ಪ್ರತಿನಿತ್ಯ 1 ಗ್ಲಾಸ್ ಗಟ್ಟಿ ಹಾಲಿಗೆ ಈ ಒಂದು ಪೌಡರ್ನ ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ನೀವು ವೇಟ್ ಗೇನು ಆಗ್ತೀರಾ. ಹೈ ಪ್ರೋಟೀನ್ ರಾಗಿ ಮಾಲ್ಟ್ ಅಂದಿದ್ದ ಕೂಡಲೇ ದಪ್ಪ ಆಗಿಬಿಡ್ತೀವಿ ಅಂತ ಅಲ್ಲ, ನಾವು ಅದನ್ನು ಯಾವ ರೀತಿ ಬಳಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೇಟ್ ಲಾಸ್ ಮಾಡೋರಿಗೂ ಕೂಡ ಈಗ ನಮ್ಮಲ್ಲಿ ಡಯಟ್ನ ಮೇಂಟೈನ್ ಮಾಡ್ತಾ ಇರೋರು ಹೈ ಪ್ರೋಟೀನ್ ರಾಗಿ ಮಾಲ್ಟ್ನ ತುಂಬ ಜನ ತಗೊತಾ ಇದ್ದಾರೆ. ಅವ್ರಿಗೆ ಡಯಟ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಈಗ ಬೆಳಗ್ಗೆ ಬ್ಲ್ಯಾಕ್ ರೈಸ್ ವೇಟ್ ಲಾಸ್ ಪೌಡರ್ನ ತಗೊಂಡ್ಬಿಡ್ತಾರೆ, ರಾತ್ರಿ ಡಿನ್ನರ್ಗೆ ಸಾಲಿಡ್ಸ್ ಜೊತೆಗೆ ಈ ಒಂದು ಗಂಜಿನ ಮಾಡಿ ಕುಡಿತಾರೆ. ಈ ಒಂದು ಗಂಜಿ ದಿನಕ್ಕೆ 1 ಟೈಮ್ ಕುಡಿಬೇಕು, ಅಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಗಂಜಿಲಿ. ಎಲ್ಲ ರೀತಿ ಕಾಳುಗಳು, ಸಿರಿಧಾನ್ಯ, ಡ್ರೈ ಫ್ರೂಟ್ಸ್ನ ಹಾಕಿರೋದ್ರಿಂದ ನಮಗೆ ದೇಹಕ್ಕೆ ಏನೇನು ಸಿಗಬೇಕು ಪ್ರತಿನಿತ್ಯ, ಐರನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಎಲ್ಲ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ರಾಗಿ, ಅರ್ಕ, ಸಜ್ಜೆ, ಕೊರಲು, ಹುದಲು, ಬರಗು, ಸ್ಯಾಮೆ, ಜೋಳ, ನವಣೆ, ಬಿಳಿ ಹಳಸಂದೆ, ಕೆಂಪು ಹಳಸಂದೆ, ಹುರುಳಿಕಾಳು, ಉದ್ದಿನ ಕಾಳು, ಕೆಂಪು ಬೇಳೆ, ಅವರೆಕಾಳು, ಅವರೆಬೇಳೆ, ಬಾದಾಮಿ, ಮಡಕೆ ಕಾಳು, ಕಾಬಲ್ ಕಡಲೆ, ಕಡಲೆಕಾಳು, ಕಡಲೆಕಾಯಿ ಬೀಜ, ಹೆಸರು ಕಾಳು, ಬಾರ್ಲಿ, ಮೆಂತ್ಯ, ಅಗಸೆ ಬೀಜ, ಸಬ್ಬಕ್ಕಿ, ಕಪ್ಪು ಉದ್ದಿನ ಕಾಳು, ಗಸಗಸೆ, ಬಾದಾಮಿ, 3 ಥರ ರಾಜ್ಮಾ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕುಕ್ಕುಂಬರ್ ಬೀಜ, ವಾಲ್ನಟ್, 2 ಥರ ಜೋಳನೂ ಹಾಕ್ಕೊಂಡಿದ್ದೀನಿ, 2 ಥರ ಗೋಧಿನೂ ಹಾಕ್ಕೊಂಡಿದ್ದೀನಿ, ಶುಗರ್ಲೆಸ್ ಗೋಧಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿನೂ ಕೂಡ ಹಾಕ್ಕೊತಾ